ಸದ್ಬ್ರಹ್ಮಣೇ ನಮಃ. ಅಥ ಬ್ರಾಹ್ಮೇ ಮಹಾಪುರಾಣೆ ಚತ್ವಾರಿಂಶದಧಿಕಶತತಮೋಧ್ಯಾಯ 140ನೇ ಅಧ್ಯಾಯವು. ಬ್ರಹ್ಮನು ಹೇಳಿದನು, ಆತ್ರೇಯ ತೀರ್ಥ, ಅನ್ವಿಂದ್ರ ತೀರ್ಥಗಳೆಂಬ ಹೆಸರುಗಳಿಂದ ಪ್ರಸಿದ್ಧವಾದೊಂದು ತೀರ್ಥವಿರುವುದು. ಆ ತೀರ್ಥವು ತಪ್ಪಿದ ರಾಜ್ಯವನ್ನು ಪುನಃ ಲಭಿಸುವಂತೆ ಮಾಡುವುದು. ಆ ತೀರ್ಥದ ಮಹಾತ್ಮೆಯನ್ನು ಹೇಳುವೆನು. ಹಿಂದೆ ಆತ್ರೇಯನೆಂಬ ಮಹರ್ಷಿಯು ಗೌತಮಿ ನದಿಯ ಉತ್ತರ ತೀರದಲ್ಲಿ ಮುನಿಗಳೊಡನೆ ಮಹಾಯಾಗಗಳನ್ನು ಆರಂಭಿಸಿದನು. ಆ ಯಾಗದಲ್ಲಿ ಹವ್ಯವಾಹನನಾದ ಅಗ್ನಿಯೇ ಹೋತೃ. ಇಂತಹ ಯಾಗವನ್ನು ಮುಗಿಸಿ ಆತ್ರೇಯನು ಮಹೇಶ್ವರ ಯಾಗವನ್ನೂ ಮಾಡಿದನು. ಅದರಿಂದ ಆ ಮುನಿಗೆ ಸಕಲ ಸಿದ್ಧಿಗಳೂ ಲಭಿಸಿದವು. ಬೇಕಾದೆಡೆಯಲ್ಲಿ ಸಂಚರಿಸುವ ಶಕ್ತಿಯೂ ಲಭಿಸಿತು. ತಪಸ್ಸಿನ ಶಕ್ತಿಯಿಂದ ಆ ಆತ್ರೇಯನು ಸ್ವರ್ಗಲೋಕವನ್ನು, ಪಾತಾಳವನ್ನು, ಮಿಕ್ಕ ಸ್ಥಳಗಳನ್ನು ತಡೆಯಿಲ್ಲದೆ ಸಂಚರಿಸುತ್ತಿದ್ದನು. ಹೀಗಿರಲೊಂದು ದಿನ ಆ ಆತ್ರೇಯನು ಸ್ವರ್ಗಕ್ಕೆ ತೆರಳಿದನು. ಅಲ್ಲಿ ಇಂದ್ರನನ್ನು ನೋಡಿದನು. ದೇವೇಂದ್ರನನ್ನು ದೇವತೆಗಳೂ ಓಲೈಸುತ್ತಿದ್ದರು. ಸಿದ್ಧ ಸಾಧ್ಯರು ಆ ಇಂದ್ರನನ್ನು ಸ್ತುತಿಸುತ್ತಿದ್ದರು. ಎದುರಿಗೆ ನರ್ತನವೂ ನಡೆಯುತ್ತಿದ್ದಿತು. ಗಂಧರ್ವರು ಇಂಪಾಗಿ ಹಾಡುತ್ತಿದ್ದರು. ಅಪ್ಸರೆಯರು ಇಂದ್ರನಿಗೆ ಗಾಳಿ ಬೀಸುತ್ತಿದ್ದರು. ಅತ್ಯುನ್ನತವಾದ ಸಿಂಹಾಸನದಲ್ಲಿ ಆ ಇಂದ್ರನು ಮಂಡಿಸಿದ್ದನು. ಜೊತೆಯಲ್ಲಿ ಶಚೀದೇವಿಯೂ ಕುಳಿತಿದ್ದಳು. ಪುತ್ರನಾದ ಜಯಂತನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿದ್ದನು. ದೇವನಾಯಕರು ಹತ್ತಿರ ಕುಳಿತಿದ್ದು ದೇವೇಂದ್ರನನ್ನು ಓಲೈಸುತ್ತಿದ್ದರು. ಸಜ್ಜನ ರಕ್ಷಕನಾದ ಮಹೇಂದ್ರನನ್ನು ನೋಡಿ ಆತ್ರೇಯ ಮಹರ್ಷಿಯು ಆ ಇಂದ್ರ ವೈಭವಕ್ಕೆ ಮರುಳಾದನು. ಅಂತಹ ಇಂದ್ರ ಪದವಿಯು ತನಗೂ ಬೇಕೆಂಬ ಆಸೆಯುಳ್ಳವನಾದನು. ದೇವತೆಗಳಿಂದ ಪೂಜಿಸಲ್ಪಟ್ಟು ಆ ಮುನೀಂದ್ರನು ಪುಣ್ಯವಂತರು ನೆಲೆಸಿರುವ ಮನೋಹರವಾದ ಇಂದ್ರಪುರವನ್ನು ನೋಡಿಕೊಂಡು ಪುನಃ ತನ್ನ ಆಶ್ರಮಕ್ಕೆ ಬಂದನು. ಇಂದ್ರಪುರಿಯಂತೆ ಕಾಂತಿಯಿಲ್ಲದ, ವೈಭವವಿಲ್ಲದ ತನ್ನಾಶ್ರಮವನ್ನು ನೋಡಿ ಆ ಮುನಿಗೆ ತುಂಬ ಬೇಸರವಾಯಿತು. ಆಗಲವನು ತನ್ನ ಪ್ರಿಯ ಪತ್ನಿಯೊಡನೆ ಮಾತನಾಡುತ್ತಾ, ಎಲ್ಲೋ ಕಾಂತೆ, ಇಂದ್ರನ ವೈಭವವನ್ನು ನೋಡಿ ನನಗೆ ಈ ಆಶ್ರಮ ಜೀವನವು ಸೇರದಾಗಿದೆ. ಎಷ್ಟೊಂದು ರುಚಿಯಾಗಿದ್ದರೂ ಇಲ್ಲಿನ ಗೆಡ್ಡೆಗೆಣಸುಗಳು ಅಮೃತವನ್ನು ನೋಡಿ ಬಂದ ನನಗೆ ಸೇರದಾಗಿದೆ. ಇಂದ್ರಲೋಕದ ತಿಂಡಿ ತಿನಿಸುಗಳೆಂತಹವು, ಅಲ್ಲಿನ ಆಸನಗಳು, ಅಸ್ತ್ರಗಳು, ಅಲಂಕಾರಗಳು, ವಸ್ತ್ರಗಳು ವರ್ಣಿಸಲಸದಳವಾಗಿದೆ. ಇಂದ್ರಸಭೆಯು ಅದೆಷ್ಟೋ ಮನೋಹರ. ಅಲ್ಲಿನ ಸ್ತುತಿ ಮತ್ತು ಗಾನಗಳು ವರ್ಣನೆಗೆ ನಿಲುಕದಾಗಿದೆ. ಮನೋಹರವಾದ ಉಪವನಗಳನ್ನು ನೋಡುವುದಕ್ಕೆ ಕಣ್ಣೇ ಸಾಲದು ಎಂದನು. ನಂತರ ಮಹಾತ್ಮನಾದ ಆತ್ರೇಯನು ತಪಶ್ಶಕ್ತಿಯಿಂದ ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ಕರೆಯಿಸಿ, ಎಲೈ ಮಹಾತ್ಮನಾದ ವಿಶ್ವಕರ್ಮನೇ, ಇಂದ್ರ ವೈಭವವನ್ನು ನಾನು ಅಪೇಕ್ಷಿಸಿರುವೆನು. ಈ ಕೂಡಲೇ ಇಲ್ಲಿ ಇಂದ್ರ ಪದವಿಯನ್ನು ನಿರ್ಮಿಸು. ನನ್ನ ಮಾತನ್ನು ನಡೆಯಿಸದಿದ್ದರೆ ಈ ಕೂಡಲೇ ನಿನ್ನನ್ನು ಸುಟ್ಟು ಬೂದಿ ಮಾಡುವೆನು ಎಂದಾಜ್ಞಾಪಿಸಿದನು. ಆತ್ರೇಯನ ಆ ಮಾತಿನಂತೆ ಸೃಷ್ಟಿಕರ್ತನಾದ ವಿಶ್ವಕರ್ಮನು ತ್ವರೆಯಿಂದ ಇಂದ್ರರಾಜ್ಯವನ್ನು ಅಲ್ಲಿ ನಿರ್ಮಿಸಿದನು. ಮೇರು ಪರ್ವತವನ್ನು, ಅದರಲ್ಲಿ ಸ್ವರ್ಗಲೋಕವನ್ನೂ ನಿರ್ಮಿಸಿದನು. ಕಲ್ಪವೃಕ್ಷಗಳು, ಕಾಮಧೇನು ಮೊದಲಾದವರನ್ನೂ ನಿರ್ಮಿಸಿದನು. ಇಂದ್ರಲೋಕದಂತಹ ವಜ್ರ ಖಚಿತವಾದ ಅರಮನೆಗಳನ್ನೂ ನಿರ್ಮಿಸಿದನು. ಮನ್ಮಥನ ವಿಹಾರ ಶಾಲೆಯಂತಿರುವ ಸರ್ವಾಂಗ ಸುಂದರಿಯರಾದ ಶಚೀದೇವಿಯನ್ನೂ ನಿರ್ಮಿಸಿದನು. ಸುಧರ್ಮ ಎಂಬ ದೇವಸಭೆಯನ್ನು, ಸುಂದರಿಯರಾದ ಅಪ್ಸರೆಯರನ್ನು, ಉತ್ರೈಷ್ಠವಸ್ ಐರಾವತಗಳನ್ನು, ವಜ್ರ ಮೊದಲಾದ ಆಯುಧಗಳನ್ನು, ಮಿಕ್ಕ ದೇವತೆಗಳೆಲ್ಲರನ್ನೂ ಕ್ಷಣದಲ್ಲಿ ಆ ವಿಶ್ವಕರ್ಮನು ನಿರ್ಮಿಸಿದನು. ಪತ್ನಿಯು ತಡೆದರೂ ಸಹ ಕೇಳದೆ ಆ ಆತ್ರೇಯನು ತನ್ನ ಪತ್ನಿಯನ್ನೇ ಶಚೀದೇವಿಯನ್ನಾಗಿ ಮಾಡಿದನು. ಮಿಕ್ಕ ವಜ್ರಾಯುಧ ಮೊದಲಾದ ಅಸ್ತ್ರಗಳನ್ನೂ ನಿರ್ಮಿಸಿದನು. ಇಂದ್ರಲೋಕದಲ್ಲಿ ನೋಡಿದ ನರ್ತನ, ಗಾನ ಮೊದಲಾದವುಗಳೆಲ್ಲವನ್ನೂ ಆ ಆತ್ರೇಯನು ಕಲ್ಪಿಸಿದನು. ಅದೆಲ್ಲವೂ ಸಿದ್ಧವಾದದ್ದನ್ನು ನೋಡಿ ಆ ಮುನಿಯು ತುಂಬ ಸಂತುಷ್ಟನಾದನು. ಮೇಲ್ನೋಟಕ್ಕೆ ಸುಂದರವಾಗಿ ಮನೋಹರವಾಗಿ ಕಾಣಿಸುವಂತಹ ಸುಖ ವಸ್ತುಗಳಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಅಪೇಕ್ಷೆಯುಂಟಾಗುತ್ತದೆ. ಆತ್ರೇಯ ಆಶ್ರಮದಲ್ಲಿನ ಈ ಇಂದ್ರ ವೈಭವವನ್ನು ಕೇಳಿ ದೈತ್ಯ ದಾನವರು ರಾಕ್ಷಸರೊಡನೆ ನಮ್ಮ ವೈರಿಯಾದ ಇಂದ್ರನ ಸ್ವರ್ಗವನ್ನು ಬಿಟ್ಟು ಭೂಮಿಗೆ ಬರಲು ಕಾರಣವೇನು? ಭೂಮಿಯ ಸುಖವನ್ನು ಅನುಭವಿಸಲೋ ಸಗುವೆ? ಆದುದರಿಂದ ನಾವು ಈ ಕೂಡಲೇ ಆತ್ರೇಯ ಆಶ್ರಮಕ್ಕೆ ಹೋಗಿ ವೃತ್ರನನ್ನು ಸಂಹರಿಸಿದಂತಹ ಆ ನಮ್ಮ ಶತ್ರುವಾದ ಇಂದ್ರನನ್ನು ಎದುರಿಸೋಣ ಎಂದು ಯೋಚಿಸಿದರು. ನಂತರ ದೈತ್ಯದಾನವರು ಆತ್ರೇಯನು ನಿರ್ಮಿಸಿದ ಇಂದ್ರಪುರಿಗೆ ಬಂದು ಆ ನಗರವನ್ನು ಮುತ್ತಿದರು. ಆತ್ರೇಯನನ್ನು ಎದುರಿಸಿದರು. ದೈತ್ಯದಾನವರ ಶಸ್ತ್ರಪ್ರಯೋಗದಿಂದ ಪೀಡಿಸಲ್ಪಟ್ಟು ಆ ಆತ್ರೇಯನು ಹೆದರಿ 100 ಯಾಗಗಳನ್ನು ಮಾಡಿ ಇಂದ್ರ ಪದವಿಯನ್ನು ಪಡೆದವನು, ಹವಿರ್ಭಾಗಿಯಾದವನು, 3 ಲೋಕಗಳನ್ನು ಪಾಲಿಸುವವನೂ ಆದ ಇಂದ್ರನು ನಮ್ಮೆಲ್ಲರನ್ನೂ ರಕ್ಷಿಸಲಿ. ಇದೇ ಮೊದಲಾದ ಇಂದ್ರ ಸೂಕ್ತದಿಂದ ಇಂದ್ರನನ್ನು ಸ್ತುತಿಸಿ ಆತ್ರೇಯನು ದೈತ್ಯದಾನವರನ್ನು ಕುರಿತು, ಎಲೈ ದೈತ್ಯದಾನವರೇ, ನಾನು ಇಂದ್ರನಲ್ಲ, ಇವಳು ನಿಜವಾಗಿ ಶಚೀದೇವಿಯಲ್ಲ, ಇದು ಅಮರಾವತಿಯಲ್ಲ, ನಂದನವನವೂ ಇದಲ್ಲ. ವೃತ್ತ ವೈರಿಯೂ ಸಹಸ್ರಾಕ್ಷನೂ ವಜ್ರಧಾರಿಯೂ ಬೆಟ್ಟಗಳ ರೆಕ್ಕೆಗಳನ್ನು ಕತ್ತರಿಸಿದವನೂ ಆದಂತಹ ಇಂದ್ರನು ಸ್ವರ್ಗದಲ್ಲಿರುವನು. ನಾನು ಬ್ರಾಹ್ಮಣನು. ವೇದವಿತ್ತುಗಳಾದ ಬ್ರಾಹ್ಮಣರೊಡನೆ
ಗೌತಮಿ ತೀರದಲ್ಲಿ ವಾಸ ಮಾಡುತ್ತಿರುವೆನು. ತಪಶ್ಶಕ್ತಿಯಿಂದ ಇಂದ್ರ ವೈಭವವನ್ನು ಇಲ್ಲಿಗೆ ಆಕರ್ಷಿಸಿದೆನು. ಆದರೆ ಈಗ ನಿಮ್ಮಿಂದ ದುಃಖವೊದಗಿರುವುದು ಎಂದನು. ಅದನ್ನು ಕೇಳಿ ದೈತ್ಯದಾನವರು, ಎಲೈ ಆತ್ರೇಯನೇ, ಈ ಇಂದ್ರನ ಅನುಕರಣವನ್ನು ಬಿಟ್ಟು ಬಿಡು, ಆಗ ನಿನಗೆ ಕ್ಷೇಮವಾಗುವುದು, ಇಲ್ಲದಿದ್ದರೆ ಇಲ್ಲ ಎಂದರು. ಆಗ ಆತ್ರೇಯನು ದೈತ್ಯದಾನವರಿಗೆ, ಓ ಅಸುರರೇ, ಈಗ ನಾನೇನು ಮಾಡಲಿ? ನೀವು ಹೇಳಿದಂತೆಯೇ ಮಾಡುವೆನು, ಅಗ್ನಿಸಾಕ್ಷಿಯಾಗಿ ಹೇಳುವೆನು ಎಂದು ಮತ್ತಿಂತೆಂದನು. ಓ ವಿಶ್ವಕರ್ಮ, ನೀನು ನಿರ್ಮಿಸಿದ ಇಂದ್ರ ವೈಭವವನ್ನು ಈ ಕೂಡಲೇ ಉಪಸಂಹರಿಸು. ಬ್ರಾಹ್ಮಣನಾದ ನನ್ನನ್ನು ರಕ್ಷಿಸು. ಮೃಗಪಕ್ಷಿಗಳು, ಗಿಡಮರಗಳು, ನಿರ್ಮಲ ನದಿಗಳು ನೆಲೆಸಿದ್ದಂತಹ ನನ್ನ ಹಿಂದಿನ ಆಶ್ರಮವನ್ನೇ ನನಗೆ ಅನುಗ್ರಹಿಸು. ಇಂದ್ರ ವೈಭವದಿಂದ ನನಗೆ ಪ್ರಯೋಜನವಿಲ್ಲವು, ಅನ್ಯಾಯವಾಗಿ ಬಂದುದರಿಂದ ಎಂದೆಂದೂ ಸುಖವು ಉಂಟಾಗಲಾರದು ಎನ್ನಲು ವಿಶ್ವಕರ್ಮನು ಆತ್ರೇಯನ ಮಾತಿನಂತೆ ಇಂದ್ರ ವೈಭವವನ್ನು ಉಪಸಂಹರಿಸಿದನು. ನಂತರ ದೈತ್ಯರು ಆತ್ರೇಯನನ್ನು ಬಿಟ್ಟು ತಮ್ಮ ಸ್ಥಾನಕ್ಕೆ ಹೊರಟು ಹೋದರು. ವಿಶ್ವಕರ್ಮನು ನಗುತ್ತಾ ತನ್ನ ಸ್ಥಳಕ್ಕೆ ತೆರಳಿದನು. ಆತ್ರೇಯ ಮುನಿಯು ಶಿಷ್ಯರೊಡನೆಯೂ ಪತ್ನಿಯೊಡನೆಯೂ ಗೌತಮಿ ತೀರದಲ್ಲಿ ತನ್ನ ಮೊದಲಿನ ಆಶ್ರಮದಲ್ಲಿ ವಾಸಿಸುತ್ತಾ ಯಜ್ಞಗಳನ್ನು ನಡೆಯಿಸುತ್ತಿದ್ದನು. ಹಾಗೆ ಯಜ್ಞತತ್ಪರನಾಗಿದ್ದಾಗೊಂದು ಬಾರಿ ತನ್ನ ಹಿಂದಿನ ಅವಿವೇಕವನ್ನು ನೆನೆದು ಚಿಂತಿಸಿದನು. ಮೋಹದ ಮಹಿಮೆಯು ಅಗಾಧವಾದುದು. ನನ್ನಂತಹವನಿಗೂ ಭ್ರಾಂತಿಯುಂಟಾಯಿತೇ? ಈಗ ನಾನು ಮಾಡಿದುದ್ದೇನು? ಮಹೇಂದ್ರ ಪದವಿಯು ನನಗೆ ಲಭಿಸಿತೇ? ಹೀಗೆ ಲಜ್ಜೆಯಿಂದ ಹೇಳಿಕೊಳ್ಳುತ್ತಿದ್ದ ಆತ್ರೇಯನನ್ನು ಕುರಿತು ದೇವತೆಗಳು ಇಂತು ಸುರಿದರು. ಎಲೈ ಮಹರ್ಷಿ, ಲಜ್ಜೆಯನ್ನು ಬಿಡು, ನಿನಗೆ ತುಂಬ ಪ್ರಸಿದ್ಧಿ ಉಂಟಾಗುವುದು. ಈ ಆತ್ರೇಯ ತೀರ್ಥದಲ್ಲಿ ಸ್ನಾನವನ್ನು ಮಾಡುವವರಿಗೆ ಇಂದ್ರ ಪದವಿ ಲಭಿಸುವುದು. ಈ ತೀರ್ಥವನ್ನು ಸ್ಮರಿಸಿದರೆ ಪಾಪನಾಶವಾಗುವುದು. ಆತ್ರೇಯ ತೀರ್ಥದಲ್ಲಿ ಅನ್ವೀಂದ್ರ ತೀರ್ಥ, ಆತ್ರೇಯ ತೀರ್ಥ, ದೈತೇಯ ಮೊದಲಾದ 5,000 ತೀರ್ಥಗಳಿರುವು. ಆ ತೀರ್ಥಗಳಲ್ಲಿ ಸ್ನಾನ ದಾನಗಳನ್ನು ಮಾಡಿದರೆ ಅಕ್ಷಯ ಪುಣ್ಯವು ಲಭಿಸುವುದು ಎಂದರು. ಹೀಗೆ ಹೇಳಿ ದೇವತೆಗಳು ಸ್ವರ್ಗಕ್ಕೆ ತೆರಳಿದರು. ಅದರಿಂದ ಆತ್ರೇಯ ಮುನಿಯು ಸಂತುಷ್ಟನಾದನು. ಇಲ್ಲಿಗೆ ಶ್ರೀ ಬ್ರಹ್ಮಪುರಾಣದಲ್ಲಿನ ಆತ್ರೇಯ ತೀರ್ಥ ವರ್ಣನವೆಂಬ 140ನೇ ಅಧ್ಯಾಯವು ಸಮಾಪ್ತವಾದುದು. ಗೌತಮಿ ಮಹಾತ್ಮೆಯಲ್ಲಿನ 71ನೇ ಅಧ್ಯಾಯವು ಸಮಾಪ್ತವಾದುದು.